ಶರಣಾರ್ಥಿಯನ್ನು ತಿಳಿಸುತ್ತಾ ಇವತ್ತಿನ ಬಂಜಾರ ಸಮಾಜದವರು ಪತ್ರಿಕಾಗೋಷ್ಠಿಯಲ್ಲಿ ಸೇರುವ ಉದ್ದೇಶ ಏನಪ್ಪಾ ಅಂದರೆ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿಯನ್ನು ಜಾರಿಗೆ ತರಲು ಆಯಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ಕೊಟ್ಟು, ಹೀಗಿರುವಾಗ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ನ್ಯಾಯಮೂರ್ತಿ ಎಚ್.ಎನ್. ಸದಾಶಿವ್ ನಾಗಮೋಹನ್ ದಾಸ್ ವರದಿಯನ್ನು ರಚನೆ ಮಾಡಿ ಏಕಪೀಠ ಸದಸ್ಯವನ್ನು ರಚನೆ ಮಾಡಿದ್ದು, ಆ ಪೀಠವು ಏನು ಸರ್ವೋಚ್ಚ ನ್ಯಾಯಾಲಯ ಏನು ಆದೇಶವನ್ನು ಕೊಡ್ತಲ್ಲ, ಎಂಪರಿಕಲ್ ಡಾಟಾ ಅಂತೇಳಿ ವಸ್ತುನಿಷ್ಠ ದತ್ತಾಂಶವನ್ನು ತೆಗೆದುಕೊಂಡು ಒಳ ಮೀಸಲಾತಿಯನ್ನು ಮಾಡಬೇಕೆಂಬ ವಿಚಾರವನ್ನು ಸರ್ವೋಚ್ಚ ನ್ಯಾಯಾಲಯ ನೀಡಿದ್ದು, ಅದನ್ನು ಹೊರತುಪಡಿಸಿ ನಾಗಮೋಹನ್ ದಾಸ್ ವರದಿಯಲ್ಲಿ ಕೇವಲ 1 ವರ್ಷ ಮತ್ತು 26 ದಿವಸಗಳಲ್ಲಿ ಕೇವಲ 1 ವರ್ಷ ಮತ್ತು 26 ದಿವಸಗಳಲ್ಲಿ ವರದಿಯನ್ನು ರೆಡಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿತು. ಅದನ್ನವೇ ಮಾನ್ಯ ಮನೆಗಳಾದಂಥ ಮುಂಗಾರು ಅಧಿವೇಶನದಲ್ಲಿ ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿಯನ್ನು ಸಿದ್ದರಾಮಯ್ಯ ಅವರ ಸರ್ಕಾರ ವಿರೋಧವನ್ನು ಮಾಡಿತು. ಹೇಗಿದೆಯಪ್ಪ ಅಂದರೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುವ ರೀತಿ ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಿಬಿಟ್ಟಿದೆ. ಏನು ಹಿಂದಿನ ಸರ್ಕಾರವನ್ನು ಮಾಡಿದ್ದನ್ನು ನಾವು ಸಹಿಸಿಕೊಳ್ಳಲಿಲ್ಲ. ಹಿಂದಿನ ಸರ್ಕಾರ 15% ಮೀಸಲಾತಿ ಇತ್ತು, ಅದನ್ನು 17% ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿದ್ರು. ಅದರಲ್ಲಿ ಬಲಗೆಯವರಿಗೆ 5.5, ರೈಟ್ ಆ್ಯಂಡ್ ಲೆಫ್ಟ್ಗೆ 6 ಮತ್ತು ಇತರೆ ಅವರಿಗೆ 1% ಇತ್ತು. ಮತ್ತು ಕೋಲಂಬೋ ಅಂದರೆ ಕೊರಮ ಕೊರಚ ಬಂಜಾರ ಭೋವಿ ಜನಾಂಗಕ್ಕೆ 4.5% ಅನ್ನು ಕೊಟ್ಟಿತ್ತು. ಅದನ್ನೇ ನಾವು ವಿರೋಧಿಸಿ ಒಳ ಮೀಸಲಾತಿಯೇ ಬೇಡ ವಿರೋಧಿಸಿ ಇವತ್ತಿನ ದಿನಮಾನದಲ್ಲಿ ಅಧಿಕಾರದಲ್ಲಿ ಕುದುರಬೇಕಾಗಿರುವಂತಹ ಹಿಂದಿನ ಸರ್ಕಾರದವರನ್ನ ಅಧಿಕಾರವನ್ನು ಕಳೆದುಕೊಳ್ಳಲಿಕ್ಕೆ ಈ ಕೊಲಂಬೋವೇ ಜಾತಿಗಣತಿಯವರೇ ಮುಖ್ಯ ಕಾರಣಕರ್ತರಾಗಿದ್ದಾರೆ. ಹೀಗಿರುವಾಗ ಇವತ್ತೇನು ಸಿದ್ದರಾಮಯ್ಯ ಅವರ ಸರ್ಕಾರ ರೈಟ್ ಆ್ಯಂಡ್ ಲೆಫ್ಟ್ ಅವರಿಗೆ 6% ಅನ್ನು ಕೊಟ್ಟು, ಅಷ್ಟೇ ಅಲ್ಲ 3 ವರ್ಗೀಕರಣವನ್ನು ಮಾಡಿ ರೈಟ್ ಆ್ಯಂಡ್ ಲೆಫ್ಟ್ಗೆ 6% ಇದನ್ನು ಕೊಟ್ಟು ಮತ್ತು 63 ಜಾತಿಗಳನ್ನು ಸೇರಿಸಿ ಬಂಜಾರ, ಭೋವಿ, ಕೊರಮ, ಕೊರಚ ಮತ್ತು ಇನ್ನಿರುವಂಥ ಎಲ್ಲ ಜಾತಿಯವರನ್ನ 59 ಜಾತಿಯವರು 63 ಜಾತಿಗಳನ್ನಾಗಿ ಮಾಡಿ ಕೇವಲ 5.5% ಇದನ್ನು ಕೊಟ್ಟಿದೆ. 5% ಇದನ್ನು ಕೊಟ್ಟಿದೆ. ಅದನ್ನು ನಾವು ವಿರೋಧವನ್ನು ಮಾಡ್ತಾ ಇದ್ದೀವಿ. ಆ ನಾಗಮೋಹನ್ ದಾಸ್ ವರದಿಯಲ್ಲಿ ಕೆಲವು ವಿಷಯವನ್ನು ಬಳಕೆಯನ್ನು ಮಾಡಿದ್ದಾರೆ ನ್ಯಾಯಮೂರ್ತಿಯವರು. ಸ್ಪೃಶ್ಯ